ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ ನೇಮಕಾತಿಯ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದು ಕೂಡ ರೈಲ್ವೆ ಇಲಾಖೆಯಲ್ಲಿ. ಸ್ನೇಹಿತರೆ, ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ 1376 ಪ್ಯಾರಾಮೆಡಿಕಲ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇಂದು ಹಲವಾರು ಜನರು ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ರೈಲ್ವೆ ಇಲಾಖೆಯಲ್ಲಿ ಒಂದು ಹುದ್ದೆಯನ್ನು ಪಡೆದುಕೊಳ್ಳಬೇಕು ಅಂತ ಸಾಕಷ್ಟು ಜನರು ಕಾತರದಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ರೈಲ್ವೆ ಇಲಾಖೆ ದೇಶದ ಒಂದು ಲೈಫ್ ಲೈನ್ ಎಂದು ಕರೆಯಲಾಗುತ್ತೆ ಸ್ನೇಹಿತರೆ. ಕಾರಣ ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗ ಅವಕಾಶವನ್ನು ಹೊಂದಿರತಕ್ಕಂತಹ ಒಂದೇ ಒಂದು ಇಲಾಖೆ ಅಂದರೆ ಅದು ಭಾರತೀಯ ರೈಲ್ವೆ ಇಲಾಖೆ. ಈ ಒಂದು ಇಲಾಖೆಯಡಿ ಉದ್ಯೋಗಕ್ಕೆ ಸೇರಬೇಕು ಅನ್ನೋ ಒಂದು ತವಕದಲ್ಲಿರುವವರಿಗೆ ಈ ಒಂದು ಮೆಡಿಕಲ್, ವಸತಿ ಮತ್ತು ಪಿಂಚಣಿ ಸೇರಿದಂತೆ ಹಲವಾರು ಸೌಲಭ್ಯಗಳು ಕೂಡ ಸಿಗುತ್ತೆ ಸ್ನೇಹಿತರೆ, ರೈಲ್ವೆ ಇಲಾಖೆಯು ಇದೀಗ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ನೀಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 1376 ಪ್ಯಾರಾಮೆಡಿಕಲ್ ಹುದ್ದೆಗಳ ಒಂದು ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಹುದ್ದೆಗ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೋಬಹುದು. ಸ್ನೇಹಿತರೆ, ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂತಹ ಹೊಸ ಹೊಸ ವಿಡಿಯೋಗಳ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಸ್ನೇಹಿತರೆ, 1376 ಪ್ಯಾರಾಮೆಡಿಕಲ್ ಹುದ್ದೆಗಳ ಒಂದು ನೇಮಕಾತಿಗಾಗಿ ಅರ್ಜಿಯನ್ನು ರೈಲ್ವೆ ಇಲಾಖೆ ಅಂದರೆ ರೈಲ್ವೆ ನೇಮಕಾತಿ ಮಂಡಳಿ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಈ 1376 ಮೆಡಿಕಲ್ ಹುದ್ದೆಗಳ ನೇಮಕಾತಿಗಳಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪ್ಯಾರಾಮೆಡಿಕಲ್ನ ವಿವಿಧ ವರ್ಗಗಳಿಗೆ ಅರ್ಜಿ ಪ್ರಕ್ರಿಯೆ ಶುರುವಾಗಿದ್ದು, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು RRB ಪ್ರಾದೇಶಿಕ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ರೈಲ್ವೆ ಇಲಾಖೆಯ ಪ್ಯಾರಾಮೆಡಿಕಲ್ನಲ್ಲಿ ಖಾಲಿ ಇರ್ತಕ್ಕಂತಹ ಒಂದು ಹುದ್ದೆಗಳ ವಿವರವನ್ನು ನೋಡೋದಾದರೆ, ಆಹಾರ ತಜ್ಞ 5 ಪೋಸ್ಟ್ ಖಾಲಿವೆ ಸ್ನೇಹಿತರೆ. ಅದೇ ರೀತಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗಳು 713 ಹುದ್ದೆಗಳು ಖಾಲಿವೆ. ಆಡಿಯಾಲಜಿಸ್ಟ್ ಮತ್ತು ಸ್ಪೀಚ್ ಥೆರಪಿಸ್ಟ್ ಅಂತೇಳಿ ಈ ಒಂದು 4 ಹುದ್ದೆಗಳು ಈ ಒಂದು ಹುದ್ದೆಯಲ್ಲಿ ಖಾಲಿ ಇರ್ತವೆ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತೇಳಿ 7 ಪೋಸ್ಟ್ಗಳು ಖಾಲಿವೆ. ಅದೇ ರೀತಿ ದಂತ ನೈರ್ಮಲ್ಯ ತಜ್ಞ ಅಂತೇಳಿ 3 ಪೋಸ್ಟ್ಗಳು ಖಾಲಿವೆ. ಡಯಾಲಿಸಿಸ್ ತಂತ್ರಜ್ಞ ಅಂತೇಳಿ 20 ಪೋಸ್ಟ್ಗಳು ಖಾಲಿವೆ. ಆರೋಗ್ಯ ಮತ್ತು ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 3 126 ಪೋಸ್ಟ್ಗಳು ಖಾಲಿವೆ. ಲ್ಯಾಬೊರೇಟರಿ ಸೂಪರಿಂಟೆಂಡೆಂಟ್ ಗ್ರೇಡ್ 3 27 ಪೋಸ್ಟ್ಗಳು ಖಾಲಿವೆ. ಪರ್ಫ್ಯೂಷನಿಸ್ಟ್ 2 ಪೋಸ್ಟ್ಗಳು ಖಾಲಿವೆ. ಭೌತ ಚಿಕಿತ್ಸಕ ಗ್ರೇಡ್ 2 20 ಪೋಸ್ಟ್ಗಳು ಖಾಲಿವೆ. ಅದೇ ರೀತಿ ಅಕ್ಯುಪೇಷನಲ್ ಥೆರಪಿಸ್ಟ್ ಅಂತೇಳಿ 2 ಪೋಸ್ಟ್ಗಳು ಈ ಒಂದು RRBಯಲ್ಲಿ ನಿಮಗೆ ಪೋಸ್ಟ್ಗಳು ಖಾಲಿವೆ. ಅದೇ ರೀತಿ ಕ್ಯಾತ್ ಲ್ಯಾಬೊರೇಟರಿ ತಂತ್ರಜ್ಞ ಅಂತೇಳಿ 2 ಪೋಸ್ಟ್ಗಳು. ಫಾರ್ಮಸಿಸ್ಟ್ ಪ್ರವೇಶ ದರ್ಜೆ ಅಂತೇಳಿ ಈ ಒಂದು 246 ಪೋಸ್ಟ್ಗಳು ಈ ಒಂದು ಹುದ್ದೆಯಲ್ಲಿ ಖಾಲಿ ಇರ್ತವೆ. ಅದೇ ರೀತಿ ರೇಡಿಯೋಗ್ರಾಫರ್ ಎಕ್ಸ್ರೇ ತಂತ್ರಜ್ಞ ಅಂತೇಳಿ 64 ಪೋಸ್ಟ್ಗಳು ಖಾಲಿವೆ. ಸ್ಪೀಚ್ ಥೆರಪಿಸ್ಟ್ ಅಂತೇಳಿ 1 ಪೋಸ್ಟ್ ಖಾಲಿ ಇದೆ. ಹೃದಯ ತಂತ್ರಜ್ಞ ಅಂತೇಳಿ 4 ಪೋಸ್ಟ್ಗಳು ಖಾಲಿವೆ. ಅದೇ ರೀತಿ ಅಪ್ಟೋಮೆಟ್ರಿಸ್ಟ್ ಅಂತೇಳಿ 4 ಪೋಸ್ಟ್ಗಳು ಖಾಲಿವೆ. ECG ತಂತ್ರಜ್ಞ ಅಂತೇಳಿ 13 ಪೋಸ್ಟ್ಗಳು ಖಾಲಿವೆ. ಪ್ರಯೋಗಾಲಯ ಸಹಾಯಕ ಗ್ರೇಡ್ 2 ಅಂತೇಳಿ 94 ಒಂದು ಪೋಸ್ಟ್ಗಳು ಖಾಲಿವೆ. ಅದೇ ರೀತಿ ಫೀಲ್ಡ್ ವರ್ಕರ್ ಅಂತೇಳಿ 19 ಪೋಸ್ಟ್ಗಳು ಒಟ್ಟು ಖಾಲಿ ಇದೆ ಸ್ನೇಹಿತರೆ. ಇವೆಲ್ಲ ಯಾವ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅನ್ನೋದನ್ನು ಈಗ ತಿಳಿಸಲಾಗಿದೆ. ಅದೇ ರೀತಿ ಈ ರೈಲ್ವೆ ಇಲಾಖೆಯ ಪ್ಯಾರಾಮೆಡಿಕಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಆದರೆ ಇರಬೇಕಾದಂಥ ಅಭ್ಯರ್ಥಿಯ ವಿದ್ಯಾರ್ಥಿ ಏನು ಅಂತಂದರೆ ಸ್ನೇಹಿತರೆ, ಹುದ್ದೆಗೆ ಅನುಗುಣವಾಗಿ ಒಂದು ವಿದ್ಯಾರ್ಥಿಯನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ವಿವಿಧ ಹುದ್ದೆಗಳು ಇರೋದರಿಂದ ಆಯಾ ಹುದ್ದೆಗಳಿಗೆ ವಿದ್ಯಾರ್ಥಿಯನ್ನು ಫಿಕ್ಸ್ ಮಾಡಲಾಗಿದೆ ಸ್ನೇಹಿತರೆ. PUC, ಸ್ನಾತಕೋತ್ತರ ಪದವಿ, ನರ್ಸಿಂಗ್, BSc, ಡಿಪ್ಲೊಮಾ, BA, BSc ನರ್ಸಿಂಗ್, D ಫಾರ್ಮಸಿ, B ಫಾರ್ಮಸಿ ಮುಂತಾದ ವಿದ್ಯಾರ್ಹತೆಗಳು ಕೂಡ ಈ ಒಂದು ಹುದ್ದೆಗಳ ಅನುಸಾರವಾಗಿ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಯು ಹೊಂದಿರಬೇಕಾಗತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಅಪ್ಲಿಕೇಶನ್ ಮೂಲಕವೇ ನೀವು ಪ್ರಾರಂಭ ಮಾಡಬೇಕಾಗುತ್ತೆ, ಅಂದರೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 16, 2024. ಇನ್ನು ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ನೀವು ಹಾಕಿದ್ರಿ, ಅಲ್ಲಿ ಏನಾದರೂ ತಿದ್ದುಪಡಿ ಇತ್ತು ಅಂತಂದರೆ ಆ ಒಂದು ಅರ್ಜಿಯ ತಿದ್ದುಪಡಿಗೂ ಕೂಡ ಅವಕಾಶವನ್ನು ಈ ದಿನಾಂಕದ ಒಳಗೆ ಅಂದರೆ ಸೆಪ್ಟೆಂಬರ್ 17, ಸೆಪ್ಟೆಂಬರ್ 17ರಿಂದ ಸೆಪ್ಟೆಂಬರ್ 26 ಒಳಗಡೆ ನೀವು ಅರ್ಜಿಯ ಒಂದು ತಿದ್ದುಪಡಿಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅನ್ನೋದನ್ನು ನೋಡೋದಾದರೆ, ಪ್ಯಾರಾಮೆಡಿಕಲ್ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳ ಒಂದು ಆಯ್ಕೆಗಾಗಿ
ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈ ಒಂದು ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕಗಳು ಕೂಡ ಅಂದರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ದಾಖಲೆಯ ಪರಿಶೀಲನೆಯನ್ನು ಮತ್ತು ವೈದ್ಯಕೀಯ ಪರೀಕ್ಷೆಗೆ ಬರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಹುದ್ದೆಗಳಿಗೆ ಇರುವ ಅರ್ಜಿಯ ಶುಲ್ಕದ ವಿವರವನ್ನು ನಾವು ನೋಡೋದಾದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅರ್ಜಿ ಶುಲ್ಕವಾಗಿ 500 ರೂಪಾಯಿಯನ್ನು ಪಾವತಿ ಮಾಡಬೇಕಾಗತ್ತೆ. ಅದೇ ರೀತಿ SC ಮತ್ತು ST ಮತ್ತು ಮಾಜಿ ಸೈನಿಕರು, ಅಂಗವಿಕಲರು, ಮಹಿಳೆಯರು, ತೃತೀಯ ಲಿಂಗಿಗಳು ಮತ್ತು ABC ಇದ್ದರೂ 250 ರೂಪಾಯಿಯನ್ನು ಅರ್ಜಿ ಶುಲ್ಕವನ್ನು ನೀಡಬೇಕಾಗುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಆನ್ಲೈನ್ ಮೋಡ್ನಲ್ಲಿ ನೀವು ಪಾವತಿಸಬಹುದು. ಸ್ನೇಹಿತರೆ, ಇನ್ನು ರೈಲ್ವೆ ಪ್ಯಾರಾಮೆಡಿಕಲ್ ಇರುವ ಹುದ್ದೆಗಳಿಗೆ ದೊರೆಯುವ ಸಂಬಳದ ವಿವರವನ್ನು ನಾವು ನೋಡೋದಾದರೆ, ಸ್ನೇಹಿತರೆ, ಸಂಬಳ 19,000ದಿಂದ 44,000 ರೂಪಾಯಿವರೆಗೆ ನೀವು ಇಲ್ಲಿ ಸ್ಯಾಲರಿಯನ್ನು ಪಡ್ಕೋಬಹುದು. ಮುಖ್ಯವಾಗಿ ಇದರಲ್ಲಿ ಉದ್ಯೋಗದ ಆಧಾರಕ್ಕೆ ತಕ್ಕಂತೆ ವೇತನವನ್ನು ಫಿಕ್ಸ್ ಮಾಡಲಾಗುತ್ತೆ ಸ್ನೇಹಿತರೆ. ಇದಿಷ್ಟು ಪ್ಯಾರಾಮೆಡಿಕಲ್ ಅಂದರೆ ರೈಲ್ವೆ ಪ್ಯಾರಾಮೆಡಿಕಲ್ ಹುದ್ದೆಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ ಯಾವ ಯಾವ ಒಂದು ಅರ್ಹತೆಗಳಿರಬೇಕು, ಜೊತೆಗೆ ಅರ್ಜಿಯ ಶುಲ್ಕ ಎಷ್ಟು, ನೀವು ಆನ್ಲೈನ್ನಲ್ಲಿ ಯಾವ ದಿನಾಂಕದ ಒಳಗಾಗಿ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋ ಒಂದು ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.